So we will divide the whole video into 4 parts. First part, I'll show you how others are earning. Exactly ಇಷ್ಟು ಅಮೌಂಟ್ ಅನ್ನು ಹೇಗೆ ಅರ್ನ್ ಮಾಡ್ತಾ ಇದ್ದಾರೆ ಬೇರೆಯವರೆಲ್ಲ, ಸೊ ದಟ್ ಯು ಗೆಟ್ ದಟ್ ಕಾನ್ಫಿಡೆನ್ಸ್ ದಟ್ ರಿಯಲ್ ಇಟ್ಸ್ ಹ್ಯಾಪನಿಂಗ್. ಸೆಕೆಂಡ್ ಇಸ್, ಈ ಟಾಸ್ಕ್ ಮಾಡಲಿಕ್ಕೆ ಚಾಟ್ ಜಿ ಪಿ ಟಿ ಅಂತ ಬೇಕು. ಆ ಚಾಟ್ ಜಿ ಪಿ ಟಿ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತೇನೆ. ಥರ್ಡ್ ಇಸ್, ಲೈವ್ ಅಲ್ಲಿ ಐ ಶೋ ಯು ಹೌ ಟು ಡೂ ದಿಸ್ ಕೈಂಡ್ ಆಫ್ ಅ ಟಾಸ್ಕ್, ಪ್ರಾಕ್ಟಿಕಲಿ ಹೇಗೆ ಮಾಡೋದು ಅಂತ. And finally, I'll show you how to avoid competition. Right? In the task ಮಾಡುವಾಗ ಸುಮಾರು other guys will be there. So how to avoid competition ಅಂತಾನು we will discuss. All right. So coming to the task, ನೀವು ಅಮೆಝಾನ್ ಅಲ್ಲಿ ಸುಮಾರು ಐಟಮ್ಸ್ ಬೈ ಮಾಡಿರ್ತೀರಿ, ರೈಟ್? ಮೊಬೈಲ್ ಫೋನ್ಸ್ ಇರ್ಬೋದು, ಬೇರೆ ಬೇರೆ ಐಟಮ್ಸ್ ಬೈ ಮಾಡಿರ್ತೀರಿ. ಸೊ ಹೌ ಡು ಯು ಡಿಸೈಡ್ ವಿಚ್ ಐಟಮ್ ಟು ಬೈ? ಸೊ ನಾರ್ಮಲಿ ಏನಾಗ್ತದೆ, ಒಂದು ಫೋನ್ ಬೈ ಮಾಡುವಾಗ ನೀವು ನಿಮ್ಮ ಫ್ರೆಂಡ್ ಹತ್ರ ಕೇಳಿರ್ಬೋದು, ಓಕೆ ನನ್ನ ಬಜೆಟ್ ಇಷ್ಟಿದೆ, ರೈಟ್? ಒಂದು 15,000 ಇದೆಯೋ 10,000 ಇದೆಯೋ, ಆ್ಯಂಡ್ ಯಾವ ಟೈಪ್ ಫೋನ್ ಬೈ ಮಾಡ್ಬೋದು ಅಂತ, ರೈಟ್? ಒಂದು ನಿಮ್ಮ ಫ್ರೆಂಡ್ ಹೇಳ್ತಾರೆ. ಅದರ್ವೈಸ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ಸ್, ನಿಮಗೆ ಕ್ಯಾಮ್ರಾ ಒಳ್ಳೆ ಬೇಕು ಅಥವಾ ಗೇಮಿಂಗಿಗೆ ಒಳ್ಳೆ ಫೋನ್ ಬೇಕು ಅನ್ನುವಾಗ ಯು ಗೋ ಆ್ಯಂಡ್ ಚೆಕ್ ದಿಟ್ಸ್ ಡಿಸ್ಕ್ರಿಪ್ಷನ್, ರೈಟ್? ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅನ್ನು ನೋಡ್ತೀರಿ. ಸೊ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅನ್ನುವಾಗ ಇಲ್ಲಿ ಅವರೆಲ್ಲ ಡಿಫೈನ್ ಮಾಡಿರ್ತಾರೆ. ಮೊಬೈಲ್ ಇರ್ಬೋದು, ಎನಿ ಪ್ರಾಡಕ್ಟ್, ವ್ಯಾಲೆಟ್ ಇರ್ಬೋದು, ಎವ್ರಿಥಿಂಗ್. ಇಮೇಜಸ್ ಜೊತೆಗೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಇರ್ತದೆ, ರೈಟ್? ಸೊ ಹೂ ರೈಟ್ಸ್ ದಿಸ್ ಡಿಸ್ಕ್ರಿಪ್ಷನ್? ಸೊ ದಿಸ್ ಏನಾಗ್ತದೆ ಅಂದರೆ, ಬಿಕಾಸ್ ದ ಸೆಲ್ಲರ್ ಇಸ್ ಅ ಬಿಸ್ನೆಸ್ ಮ್ಯಾನ್, ರೈಟ್? ಅವರು ಕೂತ್ಕೊಂಡು ಬರೆಯೋದಿಲ್ಲ. ಸೊ ವಾಟ್ ಹೀ ಡಸ್ ಇಸ್, ಅವರು ಈಗ ಲೋಕಲ್ ಚಿಕ್ಕ ಚಿಕ್ಕ ಪ್ರಾಡಕ್ಟ್ಸ್ ಎಲ್ಲ ಸೆಲ್ ಮಾಡೋರು ಸುಮಾರು ಜನ ಇದ್ದಾರೆ, 1000 ಗಟ್ಟಲೆ ಪ್ರಾಡಕ್ಟ್ ಸೆಲ್ಲರ್ಸ್ ಇರ್ತಾರೆ. ಸೊ ದೇ ಗೋ ಟು ಫ್ರೀಲ್ಯಾನ್ಸರ್ಸ್. ಸೊ ಫ್ರೀಲ್ಯಾನ್ಸರ್ಸ್ ಅನ್ನುವಾಗ ಅವರು ಇಂಟರ್ನೆಟಲ್ಲಿ ಬಂದ್ಕೊಂಡು ದೇ ಟೆಲ್, ಐ ವಾಂಟ್ ಟು ಸೆಲ್ ದಿಸ್ ಕೈಂಡ್ ಆಫ್ ಪ್ರಾಡಕ್ಟ್, ನನಗೆ ಒಂದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರ್ಕೊಡಿ, ಸೊ ದಟ್ ಇಟ್ ಕಮ್ಸ್ ಹೈ ಇನ್ ದ ಸರ್ಚ್ ಅಂತ. ಸೊ ಈ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಂತ ಬರೀಲಿಕ್ಕಂತಾನೆ ದೇರ್ ಆರ್ ಫ್ರೀಲ್ಯಾನ್ಸರ್ಸ್ ಹೂ ಸಿಟ್ ಆ್ಯಂಡ್ ಟೇಕ್ ಮನಿ. ಓಕೆ, ಸೊ ಇದೆಲ್ಲ ದೊಡ್ಡ ಕಂಪನೀಸ್ ಮಾಡಿಬಿಡ್ತದೆ ಅಂತ ಅನ್ಕೋಬೇಡಿ. ಬಿಕಾಸ್ ಇಫ್ ಯು ಗೋ ಇನ್ ಟು ಅಮೆಝಾನ್, ಯು ವುಡ್ ಸಿ ಸೋ ಮೆನಿ ಪ್ರಾಡಕ್ಟ್ಸ್, ರೈಟ್? ಲ್ಯಾಕ್ಸ್ ಆಫ್ ಪ್ರಾಡಕ್ಟ್ಸ್ ಆಲ್ರೆಡಿ ಲಿಸ್ಟ್ ಆಗಿದೆ. ಅಮೆಝಾನ್ ಬಿಟ್ಟು ಫ್ಲಿಪ್ಕಾರ್ಟಲ್ಲೂ ಇದೆ, ರೈಟ್? ಸೊ ಐ ಹೋಪ್ ಯು ಗೆಟ್ ಅನ್ ಐಡಿಯಾ, ರೈಟ್? ದಿಸ್ ಇಸ್ ದ ಟಾಸ್ಕ್. ಸೊ ನಾನು ಮಾಡ್ಬೋದಾ ಇಂತಹ ಟಾಸ್ಕ್, ರಿಯಲಿ ನನಗೆ ಕೆಪಬಿಲಿಟಿ ಉಂಟಾ ಅಂತ ನೀವು ಕೇಳಿದರೆ, ಐ ಶೋ ಯು ಹೌ ಎಕ್ಸಾಕ್ಟ್ಲಿ ಯು ಕ್ಯಾನ್ ಡೂ ವಿದೌಟ್ ಎನಿ ಸ್ಕಿಲ್ಸ್ ಯೂಸಿಂಗ್ ಚಾಟ್ ಜಿ ಪಿ ಟಿ. ಓಕೆ, ಸೊ ಚಾಟ್ ಜಿ ಪಿ ಟಿಗೆ ಹೋಗೋಕ್ಕಿಂತ ಮುಂಚೆ ಲೆಟ್ ಮಿ ಶೋ ಯು ಹೌ ಅದರ್ಸ್ ಆರ್ ಅರ್ನಿಂಗ್, ಸೊ ದಟ್ ಯು ಗೆಟ್ ದಟ್ ಕಾನ್ಫಿಡೆನ್ಸ್ ದಟ್ ಹೌದು ಇವ್ರು ಸುಳ್ಳು ಹೇಳ್ತಾ ಇಲ್ಲ ಅಂತ. ಸೊ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಫೈವರ್ ಅಂತ ಟೈಪ್ ಮಾಡಿದರೆ, ದ ಫಸ್ಟ್ ಲಿಂಕ್ ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ fiverr.com ಅಂತ, ನಿಮಗೆ ಈ ವೆಬ್ಸೈಟಿಗೆ ಕರ್ಕೊಂಡು ಬರುತ್ತೆ. ಸೊ ಇಲ್ಲಿ ನೀವು ಸರ್ಚ್ ಮಾಡಬೇಕಿರೋದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಂತ ಸರ್ಚ್ ಮಾಡಿದರೆ ಇದು ನಿಮಗೆ ಪ್ರಾಡಕ್ಟ್, ಅಮೆಝಾನ್ ಪ್ರಾಡಕ್ಟ್ ನೋಡಿ ಇಲ್ಲೇ ಬರ್ತದಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಸೊ ಒನ್ಸ್ ಯು ಕ್ಲಿಕ್ ಆನ್ ದಿಸ್, ಯು ಲ್ಯಾಂಡ್ ಅಪ್ ಆನ್ ಅ ಪೇಜ್ ಲೈಕ್ ದಿಸ್. ಸೊ ಇಲ್ಲಿ ಇಫ್ ಯು ಸಿ, ದೇರ್ ಆರ್ ಮಲ್ಟಿಪಲ್ ಫ್ರೀಲ್ಯಾನ್ಸರ್ಸ್ ಹೂ ಆರ್ ಪುಟ್ ದೇಯರ್ ಆಫರಿಂಗ್ಸ್, ರೈಟ್? ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಂತಾನೆ. ಸೊ ನಾವು ಲಾಸ್ಟ್ ಇದರಲ್ಲಿ ಡಿಸ್ಕ್ರೈಬ್ ಮಾಡುವಾಗ, ಸೊ ಇಂತಹ ಪ್ರಾಡಕ್ಟಿಗೆ ಡಿಸ್ಕ್ರಿಪ್ಷನ್ ಬರೀಲಿಕ್ಕಂತಾನೆ ದೇ ಹ್ಯಾವ್ ಲಿಸ್ಟೆಡ್ ದೇಯರ್ ಸರ್ವಿಸಸ್. ಸೊ ವಿಲ್ ಟೇಕ್ ಒನ್ ಎಕ್ಸಾಂಪಲ್, ಆಯಿತಾ? ಸೊ ಇವರದ್ದೇ ತಗೊಳ್ಳುವ, ಆಯಿತಾ? ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ಇಫ್ ಯು ಕ್ಲಿಕ್ ಆನ್ ದಿಸ್, ವಾಟ್ ಡಸ್ ಈ ಸೇ? ಐ ವಿಲ್ ರೈಟ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ಸ್ ದಟ್ ವಿಲ್ ಸ್ಕೈರಾಕೆಟ್ ಯುವರ್ ಸೇಲ್ಸ್, ರೈಟ್? ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಬೇಸಿಕ್ ಆಗಿ? 1317 rupees. ದಿಸ್ ಇಸ್ ಫಾರ್ 100 words. ಇಲ್ಲ, ಇಫ್ ದ ನಂಬರ್ ಆಫ್ ವರ್ಡ್ಸ್ ಇನ್ಕ್ರೀಸಸ್, ಹಿ ಚಾರ್ಜಸ್ ಮೋರ್, 2000 rupees, 4000 rupees, ರೈಟ್? ಸೊ ಆ್ಯಂಡ್ ಹಿ ಗಿವ್ಸ್ ಇಟ್ ಸರ್ವಿಸ್. ಇಲ್ಲಿ ಸುಮಾರು ಡಿಫೈನ್ ಮಾಡಿದ್ದಾರೆ, ರೈಟ್? ಹಾಗೇನೆ ಸುಮಾರು ಜನ ಇದ್ದಾರೆ, ರೈಟ್? ದೇ ಚಾರ್ಜ್ ಡಿಫ್ರೆಂಟ್ ಅಮೌಂಟ್ಸ್, ರೈಟ್? ಸೊ ಇಫ್ ಯು ಸಿ ದಿಸ್, 1400 ಜನ ಆಲ್ರೆಡಿ ರಿವ್ಯೂಸ್ ಕೊಟ್ಬಿಟ್ಟಿದ್ದಾರೆ ಇವರಿಗೆ. ಆ್ಯಂಡ್ ಹಿ ಆಲ್ಸೋ ಚಾರ್ಜಸ್, ಹಿ ಸ್ಟಾರ್ಟ್ಸ್ ಎಟ್ 439 rupees. ಆಮೇಲೆ 2000 ಅಂತಾರೆ, ಮೇ ಬಿ ಬೇರೆ ಫೀಚರ್ಸ್ ಕೊಟ್ಬಿಟ್ಟು, ದೆನ್ ಹಿ ಟೆಲ್ಸ್ ಇನ್ಕ್ರೀಸ್. ಸೊ ಇಫ್ ಯು ಕಮ್ ಬ್ಯಾಕ್ ಆ್ಯಂಡ್ ಸಿ ಹಿಯರ್, ರೈಟ್? ಇಟ್ ಸ್ಟಾರ್ಟ್ಸ್ ಫ್ರಮ್ 439 rupees. ಎವರೇಜ್ 1000 ರೂಪಾಯಿ ಯು ಕ್ಯಾನ್ ಆಸ್ಕ್ based on the competition, but it goes up. ನಿಮ್ಮ ಸ್ಕಿಲ್ಸ್ ಜಾಸ್ತಿ ಆದ ಹಾಗೆ ಓವರ್ ಟೈಮ್ ಯು ಕ್ಯಾನ್ ಅರ್ನ್ ಅ ಲಾಟ್ ಮೋರ್, ರೈಟ್? 8000 ಇದೆ, 4000 ಇದೆ, ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್, ರೈಟ್? ಎಷ್ಟು ಚಾರ್ಜ್ ಮಾಡ್ತಾರೆ ಆ್ಯಂಡ್ ವಾಟ್ ಇಸ್ ದ ಟಾಸ್ಕ್. ಸಿಂಪಲ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರೀಬೇಕು. ಇಲ್ಲಿ ಶಾಪಿಫೈ ಅಂತ ಇದೆ, ಬೇರೆ ಬೇರೆ ಇದೆ. ಸೊ ನಾವು ಈಗ ಎಕ್ಸಾಂಪಲ್ಗೋಸ್ಕರ ಅಮೆಝಾನ್ ಅಂತಲೇ ತಗೊಳ್ತೇನೆ. ಸೊ ಇಂತಹ ಟಾಸ್ಕ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ಅ ಟೂಲ್ ಕಾಲ್ಡ್ ಚಾಟ್ ಜಿ ಪಿ ಟಿ. ಸೊ ಚಾಟ್ ಜಿ ಪಿ ಟಿ ಅಂದರೆ ಏನು ಅಂದರೆ, ಚಾಟ್ ಜಿ ಪಿ ಟಿ ಇಸ್ ಎ AI ಟೂಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಸೊ ನಿಮಗೆ ಇಂಗ್ಲೀಷ್ ಅಷ್ಟು ಗೊತ್ತಿಲ್ಲ, ಬೇಸಿಕ್ ಉಂಟು ಅಂತ ಇದ್ರೂ ತೊಂದರೆ ಇಲ್ಲ. ಸೊ ವಿಲ್ ಯೂಸ್ ದಿಸ್ ಟೂಲ್ ಕಾಲ್ಡ್ ಚಾಟ್ ಜಿ ಪಿ ಟಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಯು ವಿಲ್ ಬಿ ಲ್ಯಾಂಡಿಂಗ್ ಆನ್ ಪೇಜ್ ಲೈಕ್ ದಿಸ್. ಇಲ್ಲಿ ಲಾಗಿನ್ ಅಥವಾ ಸೈನ್ ಅಪ್ ಕೊಡಿ. ಫಸ್ಟ್ ಟೈಮ್ ಆದರೆ ಸೈನ್ ಅಪ್ ಕೊಟ್ಟು ಗೂಗಲ್ ಸೈನ್ ಅಪ್ ಆಗಬೇಕು. ಸೊ ಗೂಗಲ್ ಸೈನ್ ಅಪ್ ಆಗುವಾಗ ನೀವು ಇಲ್ಲಿ ಬರ್ತೀರಿ. ಸೊ ನಾವು ಐ ಟೇಕ್ ಅನ್ ಎಕ್ಸಾಂಪಲ್ ಆ್ಯಂಡ್ ಶೋ ಯು. ಸೊ ವಾಟ್ ಇಸ್ ಚಾಟ್ ಜಿ ಪಿ ಟಿ ಅಂದರೆ, ಅಸ್ಯೂಮ್ ಇಟ್ಸ್ ಲೈಕ್ ಯುವರ್ ಸರ್ವೆಂಟ್ ಅಥವಾ ನಿಮಗೆ ಕೆಲಸದವ್ರು ಅಂತ ಅಂದ್ಕೊಂಡ್ರೆ, ನೀವು ಅದಕ್ಕೆ ಏನು ಟಾಸ್ಕ್ ಮಾಡಿಕೊಡಿ ಅಂತ ಹೇಳ್ತೀರಿ, ಅದು ಮಾಡಿಕೊಡ್ತದೆ. ಬಟ್ ಇಟ್ ಡಸಂಟ್ ನೋ ಎನಿಥಿಂಗ್ ಬೇಸಿಕ್ಸ್ ಅನ್ನುವಾಗ ಇಂಗ್ಲೀಷ್ ಒಳ್ಳೆ ಗೊತ್ತು, ಎವ್ರಿಥಿಂಗ್ ಗೊತ್ತು, ಬಟ್ ಇಟ್ ಡಸಂಟ್ ನೋ. ನೀವು ಅದಕ್ಕೆ ಕಾಂಟೆಕ್ಸ್ಟ್ ಹೇಳಬೇಕಾಗ್ತದೆ, ರೈಟ್? ಹೀಗೆ ಬೇಕು, ನನಗೆ ಹೀಗೆ ಬೇಕು ಅಂತ ಕೆಲಸ ಹೇಳಿದರೆ, ಇಟ್ ವಿಲ್ ಡೂ ದ ಟಾಸ್ಕ್ ಫಾರ್ ಯು ಆ್ಯಂಡ್ ಗಿವ್.
ಆಯಿತಾ. ಸೊ ನನಗೆ ಒಂದು ಇಮೇಲ್ ಬರ್ದು ಕೊಡು ಅಂತ ಹೇಳಿದರೆ ರೈಟ್ ಮಿ ಅನ್ ಇಮೇಲ್ ಅಂತ ಹೇಳುವಾಗ ಇಟ್ ವಿಲ್ ಗಿವ್ ಯುವರ್ ಇಮೇಲ್. ಓಕೆ, ಸೊ ವಿಲ್ ಯೂಸ್ ದಿಸ್ ಥಿಂಗ್ ಆ್ಯಂಡ್ ರೈಟ್ ಅ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್. ಆಯಿತಾ. ಸೊ ಐ ಟೇಕ್ ಅನ್ ಎಕ್ಸಾಂಪಲ್, ಮೇ ಬಿ ಲೆಟ್ಸ್ ಗೋ ಬ್ಯಾಕ್ ಹಿಯರ್ ಆ್ಯಂಡ್ ಐ ಟೇಕ್ ಒನ್ ಮೋರ್, ರೈಟ್. ಸಿಂಪಲ್ ಆಗಿರುವಂಥದ್ದು ಅಮೆಝಾನ್ ಬೇಸಿಕ್ಸ್ ಇವರದ್ದು ನೋಡಿ ಡಿಸ್ಕ್ರಿಪ್ಷನ್ಸ್ ಅಷ್ಟು ಬರ್ದಿಲ್ಲ, ಬಟ್ ಸುಮಾರಿಗೆ ಬರ್ದಿದ್ದಾರೆ. ಇದನ್ನೇ ನಾನು ಎಕ್ಸಾಂಪಲ್ ತಗೋತೇನೆ. ಅವ್ರು ನಿಮಗೆ ಅಸ್ಯೂಮ್ ದಟ್ ದೇ ಹ್ಯಾವ್ ಗಿವನ್ ಯುವರ್ ಟಾಸ್ಕ್ ಟು ರೈಟ್, ದೇ ಆರ್ ಲಾಂಚಿಂಗ್ ದಿಸ್ ಕಾಲ್ಡ್ ಒಂದು ಕಂಟೈನರ್ ಸೆಟ್ ಇದೆ, ಗ್ಲಾಸ್ ಲೀಕ್ ಪ್ರೂಫ್ ಇದೆ, 7 ಪೀಸ್ ಅಂತ ಹೇಳುವಾಗ ಇದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರ್ದು ಕೊಡಿ ಅಂತ ಅವ್ರು ಹೇಳಿರ್ತಾರೆ, ರೈಟ್. ಇಫ್ ದ ಸೆಲ್ಲರ್ ಹ್ಯಾಸ್ ಕಮ್ ಟು ಯು, ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್, ಲೆಟ್ ಮಿ ಕ್ಲೋಸ್ ಆಲ್ ದೀಸ್ ಥಿಂಗ್ಸ್ ಗೈಸ್. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ write me a product description for Amazon for this. Simple, right? On product description ಬರ್ದು ಕೊಡಿ ಅಂತ ಹೇಳ್ತಿದ್ದೀರಿ. So it helps you write a big product description. Following, right? All right. So ಒಂದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರ್ದು ಕೊಡ್ತಾ ಅದು. ಸೊ ದಿಸ್ ಇಸ್ ಓಕೇಶ್, ರೈಟ್. ಓಕೇಶ್ ಇದೆ. ಸೊ ನಾರ್ಮಲಿ ನೀವು ಅಮೆಝಾನ್ ಇದಕ್ಕೆ ಬಂದರೆ ಯು ಹ್ಯಾವ್ ಟು ಸಿ ಎಕ್ಸಾಂಪಲ್ಸ್ ಟು ಡೂ ದೋಸ್ ಥಿಂಗ್ಸ್, ರೈಟ್. ಅವ್ರು ಹೇಗೆ ಬರೀತಾರೆ ನಾರ್ಮಲಿ, ಡೈಮೆನ್ಷನ್ಸ್ ಹಾಕಿದ್ದಾರೆ, ಮತ್ತು ಕೆಪಾಸಿಟಿ ಹಾಕಿದ್ದಾರೆ, ಫೀಚರ್ಸ್ ಹಾಕಿದ್ದಾರೆ. ಸೊ ನನಗೆ ಫೀಚರ್ಸ್ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಅ ಸಿಂಪಲ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ರೈಟ್. ದಿಸ್ ಯು ಕ್ಯಾನ್ ಪುಟ್ ಇಟ್ ಇನ್, ಸೇ ಈಗ ನಾನು ವ್ಯಾಲೆಟ್ ಇದು ತೋರಿಸಿದ್ರೆ ಐ ಸ್ಕ್ರಾಲ್ ಡೌನ್. ಸೊ ಇಂಥ ವ್ಯಾಲೆಟ್ ಇದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಇದಾಯಿತು, ಇಷ್ಟು ಚಂಕಲ್ಲಿ ಬರ್ದು ಕೊಟ್ಟಿದೆ. ಬಟ್ ಫೀಚರ್ಸ್ ಇನ್ ಪಾಯಿಂಟ್ ವೈಸ್ ಬೇಕಿದ್ರೆ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ರೈಟ್ ದಿಸ್ ಇಸ್ ಗುಡ್, ಹೆಲ್ಪ್ ಮೀ ರೈಟ್ ಪಾಯಿಂಟ್ ವೈಸ್ ವಿತ್ ಪ್ರಾಡಕ್ಟ್ ಡೈಮೆನ್ಷನ್ಸ್ ಆ್ಯಂಡ್ ಕೆಪಬಿಲಿಟೀಸ್. ಆಯಿತಾ. ಅಸ್ಯೂಮ್, ಈಗ ಸದ್ಯಕ್ಕೆ ನಂತರ ಡೈಮೆನ್ಷನ್ಸ್ ಇಲ್ಲ, ನಾರ್ಮಲಿ ಸೆಲ್ಲರ್ ಕೊಟ್ಟಿರ್ತಾರೆ. ಅಸ್ಯೂಮ್ ಯು ಹ್ಯಾವ್ ದ ಡೇಟಾ ಹ್ಯಾಂಡಿ. ಸದ್ಯಕ್ಕೆ ನೀವು ಅಸ್ಯೂಮ್ ಮಾಡ್ಕೊಳ್ಳು, ಯು ಅಸ್ಯೂಮ್ ಅಂತ ಹೇಳ್ಕೊಂಡು ಐ ವಿಲ್ ಪುಟ್. ಸೊ ನೌ ಇಟ್ ಗಿವ್ಸ್ ಯು ಪಾಯಿಂಟ್ ವೈಸ್ ಎವ್ರಿಥಿಂಗ್. ದಿಸ್ ಲುಕ್ಸ್ ಬ್ಯೂಟಿಫುಲ್, ರೈಟ್. ಎಲ್ಲ ಪಾಯಿಂಟ್ ಆಗಿ ಕೊಟ್ಟು ದಿಸ್ ಗುಡ್. ನೌ ಲೆಟ್ಸ್ ಗೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಬೇರೆ ಏನು ಫೀಚರ್ಸ್ ಹಾಕ್ತಾರೆ. ನಾರ್ಮಲಿ ಇದು ಹಾಕಿದ್ದಾರೆ, ಗ್ಲಾಸ್ ಬೇಸ್ ಇದೆ ಅಂತ ಹಾಕಿದ್ದಾರೆ, ಆ್ಯಂಡ್ ರಿವ್ಯೂಸ್ ಬಗ್ಗೆ ಹಾಕ್ಬೋದು. ಪಾಸಿಟಿವ್ ರೇಟಿಂಗ್ಸ್ ಇದೆ, ಇಷ್ಟು ಆರ್ಡರ್ಸ್ ಇದೆ. ಸೊ ಐ ಕ್ಯಾನ್ ಪುಟ್ ದ್ಯಾಟ್. ಆ್ಯಡ್ few words on my customer reviews and ಏನಂತಾರೆ ಸ್ಟಾರ್ಸ್, ರೇಟಿಂಗ್ಸ್ ಎಕ್ಸೆಟ್ರಾ ಟು ಲುಕ್ that the product is liked by all. ನಾನು ಸುಮ್ಮನೆ ಹಾಕ್ತಾ ಇದ್ದೇನೆ ರ್ಯಾಂಡಮ್ ಆಗಿ, ಬಟ್ ಒನ್ಸ್ ಯು ಸ್ಟಾರ್ಟ್ ಥಿಂಕಿಂಗ್, right, it keeps improvising your thing. So you have to improvise things. So I hope you got an idea ಅಲ್ವಾ. ನಾನು ಎಕ್ಸಾಕ್ಟ್ ಆಗಿ ಮಾಡಲಿಕ್ಕೆ ಟ್ರೈ ಮಾಡ್ತಿಲ್ಲ, ಬಟ್ ಜಸ್ಟ್ ಚಾಟ್ GPT ಯೂಸ್ ಮಾಡಿಕೊಂಡು ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿ ಆರ್ ರೈಟಿಂಗ್ ಅ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್. ಇದನ್ನು ಆಮೇಲೆ ನೀವು ನಿಮ್ಮ ಕೆಪಬಿಲಿಟೀಸ್ ವೈಸ್ ಇಂಪ್ರೂವೈಸ್ ಮಾಡ್ತಾ ಹೋಗಬೇಕು. ಇಲ್ಲ ನನಗೆ ಬೇರೆ ಬೇಕು, ಇಷ್ಟು ಚೆನ್ನಾಗಿಲ್ಲ ಅಂದರೆ ಇಲ್ಲಿ ಬಂದುಬಿಟ್ಟು ರೀಜನ್ರೇಟ್ ಅಂತ ಕೊಡ್ಬೋದು, ಆಯಿತಾ. ಸೊ ರೀಜನ್ರೇಟ್ ಅಂತ ಕೊಟ್ಟರೆ ಇಟ್ ವಿಲ್ ಗೋ ಆ್ಯಂಡ್ ರೀಜನ್ರೇಟ್. ಇದು ನಾನು ಲಾಗಿನ್ ಆಗದಿದ್ದಕ್ಕೆ ಇಷ್ಟು ಇದು ಕೊಡ್ತಾ ಇದೆ. ಇಫ್ ಯು ಲಾಗಿನ್, ರೈಟ್, ಹೋಲ್ಡ್ ಆನ್. ಓಕೆ, ಸೊ ಲಾಗಿನ್ ಆಗಿದ್ರೆ ನಾವು ಹ್ಯಾವ್ ಲಾಗ್ಡ್ ಇನ್ ಗೈಸ್. ಯು ಕ್ಯಾನ್ ರೀಜನ್ರೇಟ್ ಆಲ್ಸೋ. ಇಲ್ಲಿ ರೀಜನ್ರೇಟ್ ಅಂತ ಬಟನ್ ಬರ್ತದೆ, ಕಾಪಿ ಇದೆ, ಡೈರೆಕ್ಟ್ ಕಾಪಿ ಮಾಡಿ. ಆ್ಯಂಡ್ ಸೇ ಐ ಆ್ಯಡ್ ಒನ್ ಮೋರ್ ಥಿಂಗ್. ಸೊ ರೈಟ್ section on customer feedback, ratings, numbers ಬೇಕಾ. Assume that it is a very popular brand. Add your numbers for example ಅಂತ ಹಾಕು, ಆಯ್ತಾ. see if it is okay. So ಹೀಗೆ what it says is giving you all the things, right? Numbers ಕೊಡ್ತದೆ, everything. So you can keep improvising on this. Hope you're following, right, what exactly we are doing. So that is the thing. So before we move to the next section, I have one ask, right? ಒಂದು ಹೆಲ್ಪ್ ಬೇಕು ನಿಮ್ಮ ಕಡೆಯಿಂದ. ಅದೇನಂದ್ರೆ, to do this kind of videos, my team puts a lot of effort. ಸುಮಾರು ರಿಸರ್ಚ್ ಮಾಡ್ಲಿಕ್ಕೆ ಇರ್ತದೆ, ವಿಡಿಯೋ ಎಡಿಟಿಂಗ್ ಕೆಲಸ ಇರ್ತದೆ, and put across different channels. So ಒಂದು ಹೆಲ್ಪ್ ಅಂದರೆ, ಇಫ್ ಯು ಆರ್ ವಾಚಿಂಗ್ ಟಿಲ್ ಹಿಯರ್, ನೀವೊಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈಕ್ರೋ ಡಿಗ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಇಂತಹ ವಿಡಿಯೋಸನ್ನು ಸುಮಾರು ಇನ್ನು ಲಾಂಚ್ ಮಾಡ್ತಾ ಇದ್ದೇವೆ. ದ್ಯಾಟ್ ಮೋಟಿವೇಟ್ಸ್ ಅಸ್, ರೈಟ್, ಟು ಡೂ ಮಲ್ಟಿಪಲ್ ವಿಡಿಯೋಸ್. ಹೀಗಿದೆಲ್ಲ ರಿಸರ್ಚ್ ಮಾಡಿಕೊಂಡು ವಿಲ್ ಡೂ ಕ್ರಿಯೇಟ್ ವಿಡಿಯೋಸ್ ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಯು ಆಲ್ಸೋ. ಆಲ್ ರೈಟ್. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ಟಾಪಿಕ್.
ಸೊ ಫೈವರ್ ಒಂದೇ ಸೈಟ್ ಇರೋದಾ ಇಂಥದ್ದು ಮಾಡಲಿಕ್ಕೆ ಇಲ್ಲ. ಸೊ ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಪ್ರೊಫೈಲ್ಸ್ ಇನ್ freelancer.com, upwork.com ಮತ್ತು ಯಾವುದು ಫೈವರ್, ರೈಟ್. ಫ್ರೀಲಾನ್ಸರ್ ಅಂತ ಕೊಟ್ಟರೆ ಇಲ್ಲಿ ಬರ್ತದೆ, ಆ್ಯಂಡ್ ಅಪ್ವರ್ಕ್ ಅಂತ ಕೊಟ್ಟರೆ ಯು ವಿಲ್ ಗೆಟ್, ರೈಟ್. ಇದೆರಡು ಸೈಟ್ ಕೂಡ ದಿಸ್ ಇಸ್ ಫಾರ್ ಫ್ರೀಲಾನ್ಸಿಂಗ್. Okay, so now coming to the main question, right? You have so many people already doing it in Fiverr. So how to avoid competition anta? So competition avoid madlikke, assume, right, you have so many sellers, right? Competition anta ಏನು ಇಲ್ಲ. So if you are good at your job, there is nothing called competition, right? Start ಆಗುವಾಗ I know ನಿಮಗೆ ಸೆಟಪ್ ಮಾಡಲಿಕ್ಕೆ ಒಂದು 15-20 ದಿನ ಬೇಕು. ಒಂದು ಕಾಂಟ್ರಾಕ್ಟ್ ಅಥವಾ ಒಂದು ಟಾಸ್ಕ್ ಪ್ರಾಜೆಕ್ಟ್ ಬರಲಿಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು, ಬಿಕಾಸ್ ಯು ಹ್ಯಾವ್ ಟು ಪ್ಲೇ ಅರೌಂಡ್ ವಿತ್ ದಿಸ್. ಬಟ್ ಅಮೆಝಾನಲ್ಲೇ ನೋಡಿದರೆ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಪ್ರಾಡಕ್ಟ್ಸ್ ಇದೆ, ಆಲ್ ಫ್ರಮ್ ಲೋಕಲ್ ಪ್ಲೇಯರ್ಸ್, ರೈಟ್. ಓನ್ಲಿ ಇದು ನಾವು ಇಂಡಿಯಾಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ, ಇಟ್ ಕುಡ್ ಬಿ ಗ್ಲೋಬಲ್, ರೈಟ್. ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಹಾಗೆ ದ ಸಿಮಿಲರ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಪ್ಲೈಸ್ ಟು ಅದರ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಕೂಡ. ಸೊ ಅವರಿಗೆ ಹೊಸ ಪ್ರಾಡಕ್ಟ್ಸ್ ಲಾಂಚ್ ಆಗುವಾಗ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬೇಕಾಗುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಡೂ, ನೀವು ವೆಯ್ಟ್ ಮಾಡ್ತೀರಾ ಅಲ್ಲಿ ಪ್ರಾಜೆಕ್ಟ್ ಬರಲಿಕ್ಕೆ ಇಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಗೋ ರೀಚ್ ಔಟ್ ಟು ದೀಸ್ ಸೆಲ್ಲರ್ಸ್. ಸೊ ನೀವು ಫ್ಲಿಪ್ಕಾರ್ಟಲ್ಲಿ ಹೋದರೆ ಸೆಲ್ಲರ್ಸ್ ಇದು ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ಅಮೆಝಾನ್ ಹೋದರೆ ಸೆಲ್ಲರ್ಸ್ ಇದು ಕಾಂಟ್ಯಾಕ್ಟ್ ಇರ್ತದೆ. ಸೊ ಯು ಹ್ಯಾವ್ ಟು ರೀಚ್ ಔಟ್ ಟು ದೆಮ್, ಸೆಂಡ್ ಅನ್ ಇಮೇಲ್ ಕೂಡ ChatGPT ಅಲ್ಲಿ ಬರೀಬಹುದು. ಸೆಂಡ್ ಅನ್ ಇಮೇಲ್ ಸೇಯಿಂಗ್ ಐ ಕ್ಯಾನ್ ಇಂಪ್ರೂವ್ ಯುವರ್ ಪ್ರಾಡಕ್ಟ್ ಸೇಲ್ಸ್ ಬೈ 10, 20 or 30% ಬೈ ಇಂಪ್ರೂವಿಂಗ್ ದ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಆಫ್ ಯುವರ್ ಪೇಜ್ ನನಗೆ, ಆ್ಯಂಡ್ ಐ ಚಾರ್ಜ್ ದಿಸ್ ಮಚ್ ಅಂತ ಹೇಳಿದರೆ, ಇಫ್ ಯು ಅಪ್ರೋಚ್ ಸೇ 100 people, ರೈಟ್, 100 ಅವರಿಗೆ ಇಮೇಲ್ ಹಾಕಿ, and you should get responses at least 2 to 3 minimum, right? If you are approaching the right guys. So this is one thing you can do. Illa Facebook alli ಅಥವಾ Instagram ಅಲ್ಲಿ ಕೂಡ reach out ಆಗಬಹುದು, and reach out to these sellers, tell them this is how I can improve your product description page, and hige. So over time you will keep getting better and better, right? So this is the idea of, ಯಾಕೆಂದ್ರೆ ನೀವು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀರಿ, ಬರೀತೇನೆ ಅಂತ ಹಾಕಿರ್ತೀರಿ, ಬಟ್ ಇಫ್ ಯು ಆರ್ ನಾಟ್ ರೀಚಿಂಗ್ ಔಟ್ ಟು ಯುವರ್ ಕ್ಲೈಂಟ್ಸ್ ಅಥವಾ ಕಸ್ಟಮರ್ಸ್ ಹೂ ಆರ್ ಗಿವಿಂಗ್ ಯು ಟಾಸ್ಕ್, ಯುವರ್ ಗ್ರೋತ್ ವಿಲ್ ಬಿ ಸ್ಲೋ. ಸೊ ಇಫ್ ಯು ವಾಂಟ್ ಟು ಡೂ ಆಸ್ ಅ ಫುಲ್ ಟೈಮ್ ಅಥವಾ ಇದ್ರೆ, ದೆನ್ ಯು ವುಡ್ ಹ್ಯಾವ್ ಸೀನ್, ರೈಟ್, ಎಷ್ಟು ಅರ್ನ್ ಮಾಡ್ತಾರೆ ಅಂತ. ಫ್ರೀಲಾನ್ಸಿಂಗ್ ಅಲ್ಲಿ ಸುಮಾರು ಹಣ ಇದೆ. ಸೊ ಯು ಕ್ಯಾನ್ ಡೂ ದಟ್. So I hope you got an idea how to do this one topic, right? Now ಇನ್ನು ಇಂತಹ ಟಾಪಿಕ್ಸ್ ಹೇಗೆ ಅರ್ನ್ ಮಾಡೋದು ಸೈಡ್ ಇನ್ಕಮ್ ಅಂತ ಕೆಲವು ಸುಮಾರು ತರ್ತೇವೆ. ಸೊ ನಿಮಗೆ ಸ್ಪೆಸಿಫಿಕಲಿ ಏನಾದರೂ ಬೇಕಿದ್ರೆ ಯು ಪುಟ್ ಇಟ್ ಇನ್ ದ ಚಾಟ್ ಸೆಕ್ಷನ್ ಗೈಸ್, ಸೊ ದಟ್ ವಿ ವಿಲ್ ಟೇಕ್ ಅಪ್ ದೋಸ್ ಥಿಂಗ್ಸ್ ಆ್ಯಂಡ್ ವಿಲ್ ಅಂಡರ್ಸ್ಟ್ಯಾಂಡ್ ನಿಮಗೆ ಏನು ವಾಟ್ ಎಕ್ಸಾಕ್ಟ್ಲಿ ಆರ್ ಯು ಲುಕಿಂಗ್ ಫಾರ್. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಯಾರಿಗೂ ಇಫ್ ದೇ ಆರ್ ಡೂಯಿಂಗ್ ಆ್ಯಂಡ್ ಲುಕಿಂಗ್ ಫಾರ್ ಪ್ಯಾಸಿವ್ ಇನ್ಕಮ್, ಶೇರ್ ದಿಸ್ ವಿಡಿಯೋ ಆ್ಯಂಡ್ ಶೇರ್ ಅಬೌಟ್ ಮೈಕ್ರೋ ಡಿಗ್ರಿ. ಆ್ಯಂಡ್ ಫೈನಲಿ, right, if you are planning to do a course or getting into IT, want to get into IT, ನಮ್ಮ ವೆಬ್ಸೈಟ್ ಅನ್ನು ನೋಡಿ, www.microdegree.work. ನಾವು ಕನ್ನಡದಲ್ಲಿ ಮಾತ್ರ ಮಾಡೋದು. ಕನ್ನಡದಲ್ಲಿ IT ಜಾಬ್ಸಿಗೆ ರೆಡಿ ಆಗಲಿಕ್ಕೆ ಏನೆಲ್ಲ ಟೆಕ್ನಾಲಜೀಸ್ ಬೇಕು ಅದನ್ನು ನಾವು ನಿಮಗೆ ರೆಡಿ ಮಾಡಿ ಕೊಡ್ತೇವೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನಾವು. ಆ್ಯಂಡ್ ಫೈನಲಿ ಐ ಥಿಂಕ್ ಐ ಫರ್ಗಾಟ್ ಅಬೌಟ್ ದ ಡಿಸ್ಕೌಂಟ್. ಸೊ ಫಾರ್ ದ ಫಸ್ಟ್ 500 people who are ಏನಂದರೆ, ಐ ವಿಲ್ ಬಿ ಡೂಯಿಂಗ್ ಅ ವೆಬಿನಾರ್ ಆನ್ ChatGPT AI ರಿಲೇಟೆಡ್ ಸ್ಟಫ್ ಆ್ಯಂಡ್ ಹೌ ಟು ಅರ್ನ್ ಅಥವಾ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ಒಂದು ವೆಬಿನಾರ್ ಮಾಡ್ತಾ ಇದ್ದೇನೆ, ವಿಚ್ ಇಸ್ ವರ್ತ್ 1900 rupees. ಆ್ಯಂಡ್ ಫಾರ್ ದ ಫಸ್ಟ್ 500 users who fill this form below, we'll be giving it for free. ಆಯಿತಾ? ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಲರ್ನ್ ಸಮಥಿಂಗ್ ಅಬೌಟ್ ಇಟ್, ಪ್ಲೀಸ್ fill your details in this, and our team will reach out with the joining link. All right. So thank you for listening till here. ಧನ್ಯವಾದಗಳು.